ಅಕ್ಕಿ, ತರಕಾರಿ, ಬೇಳೆ ಎಲ್ಲ ಬೇರೆ ಬೇರೆ ಬೇಯಿಸದೆ ಒಂದೇ ಟೈಮಲ್ಲಿ ಬರೀ ಕುಕ್ಕರಲ್ಲಿ, ಅದು ನಾವು ಬಿಸಿಬೇಳೆಬಾತ್ ಪುಡಿಯನ್ನು ಮನೆಯಲ್ಲೇ ಮಾಡಿಕೊಂಡು ತುಂಬಾ ಸುಲಭವಾಗಿ ಬಿಸಿಬೇಳೆಬಾತ್ ಮಾಡುವಂಥ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ವಿಶೇಷವಾಗಿರುವಂಥ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಬಿಸಿಬೇಳೆಬಾತನ್ನು ಮಾಡುವ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ನಾನಿವತ್ತು ನೋಡಿ 1 ಕಪ್ಪಷ್ಟು ತೊಗರಿಬೇಳೆನ ತಗೊಂಡಿದ್ದೇನೆ. ಬಿಸಿಬೇಳೆಬಾತ್ ಮಾಡೋಕ್ಕಿಂತ ಮುಂಚೆ ಒಂದು 10 ನಿಮಿಷ ತೊಗರಿಬೇಳೆ ಮತ್ತು ನಾವು ರೈಸನ್ನು ನೀರಲ್ಲಿ ನೆನೆ ಹಾಕಬೇಕು. ಮೊದಲಿಗೆ ನಾನು 1 ಕಪ್ಪಷ್ಟು ತೊಗರಿಬೇಳೆನ ನೀರಿಗೆ ಹಾಕಿ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ. ಇವಾಗ 1 ಕಪ್ಪಷ್ಟು ರೈಸ್ ಕೂಡ ತಗೊಂಡಿದ್ದೇನೆ. 1 ಕಪ್ ರೈಸ್, 1 ಕಪ್ಪಷ್ಟು ತೊಗರಿಬೇಳೆ, ಎರಡನ್ನೂ ಕೂಡ ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಲಿಕ್ಕೆ ಇಟ್ಬಿಡೋಣ. ಈಗ ಬಿಸಿಬೇಳೆಬಾತ್ ಪುಡಿಯನ್ನು ಮಾಡಿಬಿಡೋಣ. ಅಷ್ಟೊತ್ತಿಗೆ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1/4 ಟೇಬಲ್ ಸ್ಪೂನಷ್ಟು ಮೆಂತೆ, ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ, ಒಂದು 4-5 ಕಾಳುಮೆಣಸು, ಅರ್ಧ ಟೇಬಲ್ ಸ್ಪೂನಷ್ಟು ಎಳ್ಳು, ಹಾಗೆಯೇ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಒಂದು 3 ಏಲಕ್ಕಿ, 1 ತುಂಡು ಚಕ್ಕೆ, 1 ಸ್ಟಾರ್, ಒಂದು 3-4 ಲವಂಗ, ಒಂದು ಸ್ವಲ್ಪ ಒಣ ಕೊಬ್ಬರಿ, ಇಷ್ಟನ್ನು ಹಾಕ್ಕೊಳ್ಳಿ. ಹಾಗೆಯೇ ಒಂದು 5-6 ಮೆಣಸನ್ನು ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಕರಿ ಲೀವ್ಸ್. ಇದಿಷ್ಟೇ ನಾನು ಬಿಸಿಬೇಳೆಬಾತ್ ಪುಡಿ ಮಾಡಲಿಕ್ಕೆ ಹಾಕ್ಕೊಳ್ತಾ ಇರೋದು. ಒಂದೇ ಟೈಮ್ ಎಲ್ಲದನ್ನು ಹಾಕಿ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನನ್ನು ಒಂಚೂರು ಬಿಸಿ ಮಾಡಿಕೊಂಡು ಎಲ್ಲದನ್ನು ಒಟ್ಟಿಗೆ ಹಾಕಿ ನಾವು ಮೀಡಿಯಮ್ ಉರಿ ಇಟ್ಕೊಂಡು ಹುರಿದ್ಕೋಬೋದು. ಸಪ್ರೇಟಾಗಿ ಹುರಿದ್ಕೊಂಡ್ರೆ ಟೈಮ್ ತುಂಬ ವೇಸ್ಟ್ ಆಗುತ್ತೆ. ನಿಮಗೆ ಉರಿಯನ್ನು ಮಾತ್ರ ಕಮ್ಮಿಲಿ ಇಟ್ಕೊಂಡು ಹುರ್ಕೊಳ್ಳಿ, ಯಾಕಂತಂದರೆ ಈ ಗಸಗಸೆಲ್ಲ ಬೇಗ ಕರಟು ಹೋಗುತ್ತೆ. ಆದ್ದರಿಂದ ಒಳ್ಳೆ ಫ್ಲೇವರ್ ಬರುವಾಗ ಬಂದ್ ಮಾಡಿ ಸ್ಟವ್ವಿಂದ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು, ಅದಾದ ನಂತರ ಇದೆಲ್ಲದನ್ನು ನಾವು ಒಟ್ಟಿಗೆ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ, ಆಮೇಲೆ ಚಿಟಿಕೆಯಷ್ಟು ಇಂಗು ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ನೋಡಿ ಈ ಥರ ಮಾಡ್ಕೊಳ್ಳಿ. ಸೂಪರ್ ಆಗಿರುವಂಥ ಘಮಘಮ ಅನ್ನುವಂತಹ ಬಿಸಿಬೇಳೆಬಾತ್ ಪುಡಿ ರೆಡಿಯಾಗಿದೆ. ಇದು 1 ಟೈಮ್ ನಮಗೆ ಬಿಸಿಬೇಳೆಬಾತ್ ಮಾಡಲಿಕ್ಕೆ, ಜಾಸ್ತಿ ಬೇಕಾದರೂ ನೀವು ಮಾಡ್ಕೊಂಡು ಇಡ್ಬೋದು. ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಬಿಸಿ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊತಾ ಇದ್ದೇನೆ. ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಸ್ವಲ್ಪ ನೆಲಗಡಲೆನ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ನೆಲಗಡಲೆ ಒಂದು ಸ್ವಲ್ಪ ಫ್ರೈ ಆದ ನಂತರ, ಜಾಸ್ತಿನೂ ಫ್ರೈ ಆಗುವಂಥ ಅವಶ್ಯಕತೆ ಇಲ್ಲ, ಬಿಸಿಬೇಳೆಬಾತಲ್ಲಿ ಆಮೇಲೆ ಬೇಯುತ್ತೆ. ನಾವು ಇವಾಗ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಈರುಳ್ಳಿಯನ್ನು ಕೂಡ ಅಷ್ಟೇ ಸ್ವಲ್ಪ ಸಾಟ್ ಮಾಡಿ, ಅಂದರೆ ಸ್ವಲ್ಪ ಮಿಕ್ಸ್ ಮಾಡಿ, ಜಾಸ್ತಿಯನ್ನು ಫ್ರೈ ಆಗುವಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ಇವಾಗ ಒಂದು ಸ್ವಲ್ಪ ಕ್ಯಾರೆಟ್ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ, ಸ್ವಲ್ಪ ಬೀನ್ಸ್ ಹಾಕ್ಕೊತಾ ಇದ್ದೇನೆ, ಒಂದು ಅರ್ಧ ಟೊಮೆಟೊ ಹಾಕ್ಕೊತಾ ಇದ್ದೇನೆ, ಒಂದು ಸ್ವಲ್ಪ ಬಟಾಣಿನ ನೆನೆಸ್ಕೊಂಡು ಹಾಕ್ಕೊತಾ ಇದ್ದೇನೆ. ನಿನ್ನೆ ರಾತ್ರಿಯೇ ನಾನು ನೆನೆ ಹಾಕ್ಲಿಕ್ಕೆ ಇಟ್ಬಿಟ್ಟಿದ್ದೆ. ಬಿಸಿಯಾಗಿರುವಂಥ ಆಯಿಲಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿಯನ್ನು ಜಾಸ್ತಿ ಬೇಯೋದು ಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ನಾವಿದಕ್ಕೆ ನೆನೆ ಹಾಕಿಟ್ಟಿರುವಂತಹ ಬೇಳೆ ಮತ್ತು ಅಕ್ಕಿಯನ್ನು ತೊಳೆದ್ಬಿಟ್ಟು ನೀರನ್ನು ಬಸಿದ್ಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಹಾಕೋಬೇಕು. ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊತಾ ಇದ್ದೀನಿ. ಒಂಚೂರು ಸ್ವೀಟ್ ಫ್ಲೇವರ್ ನನಗಿಷ್ಟ. ಬಿಸಿಬೇಳೆಬಾತ್ ಪುಡಿ ರೆಡಿ ಮಾಡಿ ಇಟ್ಟಿದ್ದೀನಲ್ವ, ಅದನ್ನು ಕೂಡ ಹಾಕ್ಕೊತಾ ಇದ್ದೇನೆ. ಎಲ್ಲದನ್ನು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಕಮ್ಮಿ ಇಡಿ. ಮಸಾಲೆ ಎಲ್ಲ ಹಾಕಿದ ನಂತರ ಉರಿಯನ್ನು ಕಮ್ಮಿ ಇಟ್ಬಿಡಿ. ಇವಾಗ ನೋಡಿ, ನಾನು 1 ಕಪ್ಪಷ್ಟು ತೊಗರಿಬೇಳೆ, 1 ಕಪ್ಪಷ್ಟು ರೈಸ್ ತಗೊಂಡಿದ್ದೇನೆ, ಅಂದರೆ 5 ಕಪ್ಪಷ್ಟು ನೀರು ಹಾಕ್ತಾ ಇದ್ದೇನೆ. ಟೋಟಲಾಗಿ 2 ಕಪ್ಪಷ್ಟು ಆಯಿತು, ಬಟ್ ನೀರು 5 ಕಪ್ಪಷ್ಟು ಹಾಕ್ಕೊತಾ ಇದ್ದೇನೆ. ನೀರನ್ನು ಹಾಕಿ ಆದ ನಂತರ ಒಂದು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಟ್ಬೇಡಿ. ಕುಕ್ಕರಿದು ಕರೆಕ್ಟಾಗಿ ಒಂದು 4 ವಿಷಲ್ ಆದರೂ ಹಾಕಿಸ್ಕೋಬೇಕು. ಯಾಕಂತಂದರೆ ಅನ್ನ ಮತ್ತು ಈ ಬೇಳೆ ಇದೆಯಲ್ವ ತುಂಬ ಚೆನ್ನಾಗಿ ಬೇಯಬೇಕು. ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೆಂದ್ರೇ ಬಿಸಿಬೇಳೆಬಾತ್ ಚೆನ್ನಾಗಿ ಬರುತ್ತೆ. ಯಾಕಂತಂದರೆ ನನಗೆ ಬಿಸಿಬೇಳೆಬಾತಲ್ಲಿ ಅನ್ನ ಗಟ್ಟಿದ್ರೆ ಇಷ್ಟ ಆಗಲ್ಲ, ಆದ್ದರಿಂದ ನಾನು 4 ವಿಷಲ್ ಹಾಕ್ತೇನೆ. ಅನ್ನ ಬೇಳೆ ಜಾಸ್ತಿ ಬೇಯೋದು ಬೇಡ ಅಂತ ಇದ್ದರೆ ಸ್ವಲ್ಪ ಕಮ್ಮಿ ವಿಷಲ್ ಹಾಕಿಸ್ಕೊಳ್ಳಿ. ಇವಾಗ ಮತ್ತೆ ಒಂದು ಸ್ವಲ್ಪ ನೀವು ಅಲ್ಲಿ ಅಂದರೆ ವಿಷಲ್ ಹಾಕಿದ ನಂತರ
ಪ್ರೆಷರ್ ಕಮ್ಮಿ ಆದ ನಂತರ ಮತ್ತೊಂದು ಸ್ವಲ್ಪ ನಾವು ನೀರನ್ನು ಹಾಕಿ ಈ ಹದಕ್ಕೆ ತರಬೇಕು. ನಿಮಗೆ ಬಿಸಿಬೇಳೆಬಾತ್ ಗಟ್ಟಿ ಬೇಕು ಅಂತಂದರೆ ನೀರು ಜಾಸ್ತಿ ಹಾಕೋದು ಬೇಡ. ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿ ಒಂದ್ಸರಿ ಕುದಿಸ್ಕೊಳ್ಳಿ. ಈಗ ನೀವು ಉಪ್ಪನ್ನೆಲ್ಲ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ರೈಟ್ ಟೈಮ್ ನಿಮಗೆ ಟೇಸ್ಟ್ ನೋಡಿಕೊಂಡು ಟೇಸ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ಚೆನ್ನಾಗಿ ಕುದಿದಾದ ನಂತರ ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಒಳ್ಳೆ ಫ್ಲೇವರ್ ಬರುತ್ತೆ. ನಿಮಗೆ ಕುಕ್ಕರ್ ಲಿಡ್ ಓಪನ್ ಮಾಡ್ತಾ ಇದ್ದಂಗೆ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಒಂದೇ ಟೈಮಲ್ಲಿ ಬಿಸಿಬೇಳೆಬಾತ್ ರೆಡಿ ಆಗೋಯಿತು. ಇವಾಗ ನೀವು ತುಪ್ಪದಲ್ಲಿ ಗೋಡಂಬಿನ ಒಗ್ಗರಣೆ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸೂಪರ್ ಆಗಿರುವಂಥ ರುಚಿ ಆಗಿರುವಂಥ ಬಾಯಲ್ಲಿ ನೀರೂರುವಂಥ ಬಿಸಿಬೇಳೆಬಾತ್ ಒಂದೇ ಟೈಮ್ಗೆ ರೆಡಿ ಆಗೋಯಿತು ನೋಡಿ. ನಾವು ಅಕ್ಕಿ, ತರಕಾರಿ ಅಥವಾ ಈ ದಾಲನ್ನೆಲ್ಲ ಸಪ್ರೇಟ್ ಬೇಯಿಸಿಲ್ಲ, ಒಂದೇ ಟೈಮಲ್ಲಿ ಎಲ್ಲದನ್ನು ರೆಡಿ ಮಾಡ್ಕೋಬೋದು. ಬೆಳಗ್ಗೆ ನಮಗೆ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು, ಆಫೀಸ್ಗೆ ಹೋಗ್ಲಿಕ್ಕೆ ಅರ್ಜೆಂಟ್ ಆಗುತ್ತೆ, ಮಕ್ಕಳಿಗೆ ಲಂಚ್ಗೆ ಏನಾದರೂ ಮಾಡಿಕೊಡ್ಲಿಕ್ಕೆ ತುಂಬ ಟೈಮ್ ಸಾಕಾಗಲ್ಲ ಅಂತ ಅನ್ನೋ ಟೈಮಲ್ಲಿ ಇದನ್ನ ಈಸಿಯಾಗಿ ಮಾಡ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ನಾನು ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.